ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕೆಮ್ಮಿ ಸುಸ್ತಾಗ್ತಾ ಇದೆಯಾ? ಕೆಮ್ಮಿ ಹೊಟ್ಟೆ ನೋವು ತುಂಬ ಬರ್ತಾ ಇದೆಯಾ? ಎದೆ ಉರಿ, ಎದೆ ನೋವು ಬರ್ತಾ ಇದೆಯಾ? ಹಾಗಿದ್ರೆ ಬಿಡದೆ ಕಾಡುವಂತಹ ಕೆಮ್ಮಿಗೆ ಇವತ್ತಿನ ವಿಡಿಯೋದಲ್ಲಿ ಮನೆಮದ್ದನ್ನು ನೋಡೋಣ. ಕೆಮ್ಮಿ ತಲೆಭಾರ ಆಗೋದು, ತಲೆನೋವು ಬರೋದು, ಶೀತ ಆಗೋದು ಎಲ್ಲವೂ ಸಹ ಇವತ್ತಿನ ಮನೆಮದ್ದಿನಿಂದ ಕಡಿಮೆ ಮಾಡ್ಕೊಳ್ಬಹುದು. ಎದೆಯಲ್ಲಿ ಗಟ್ಟಿಯಾಗಿರುವಂತಹ ಕಫವನ್ನು ಕೂಡ ಕರಗಿಸಲಿಕ್ಕೆ ಇವತ್ತಿನ ಈ ಪುಡಿ ನಿಮಗೆ ಹೆಲ್ಪ್ ಆಗುತ್ತೆ. ಗಂಟ್ಲು ಕೆರೆತ ಆಗಿರ್ಬೋದು, ಎದೆಯಲ್ಲಿ ಕಫ ತುಂಬಿರೋದಾಗಿರ್ಬೋದು, ಗೊರ್ಗೊರ ಅಂತ ಸೌಂಡ್ ಬರೋದಾಗಿರ್ಬೋದು, ಇವತ್ತಿನ ಮನೆಮದ್ದಿನಿಂದ ಕಡಿಮೆ ಆಗುತ್ತೆ. ಬನ್ನಿ, ಆಗಿದ್ರೆ ಈ ಪುಡಿಯನ್ನು ಯಾವ ರೀತಿ ತಯಾರಿಸೋದು, ಹೇಗೆ ತೆಗೆದುಕೊಳ್ಬೇಕು ಎಂಬುದನ್ನು ನೋಡೋಣ. ಈ ಪುಡಿಯನ್ನು ತಯಾರಿಸಲಿಕ್ಕೆ ನಮಗೆ 1 ಚಮಚದಷ್ಟು ಹಿಪ್ಪುಳಿ ಬೇಕಾಗಿರುತ್ತೆ. ಈ ಹಿಪ್ಪುಳಿ ನಿಮಗೆ ಯಾವುದೇ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನೋಡಿ, ನೋಡೋಕ್ಕೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸ್ವಲ್ಪ ಉದ್ದುದ ಕಡ್ಡಿ ಥರ ರೀತಿಯಲ್ಲಿ ಇದಿರುತ್ತೆ ಇದು. ಆದರೆ ಇದು ತುಂಬ ಅಂದರೆ ತುಂಬಾ ಖಾರ ಆಗಿರುತ್ತೆ. ಇದನ್ನು ಮಕ್ಕಳಿಗೂ ಸಹ ಬಳಸಬಹುದು. ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಗಿಡಮೂಲಿಕೆ ಅಂತಂದರೆ ತಪ್ಪಾಗಲ್ಲ. ತುಂಬ ಒಳ್ಳೆಯದು ಇದು. ಆದರೆ ಇದು ಸ್ವಲ್ಪ ಹೀಟಾಗಿರುತ್ತೆ. 1 ಚಮಚದಷ್ಟು ತೆಗೆದುಕೊಂಡಿದ್ದೀನಿ. ಹಾಗೆ ಎದೆಯಲ್ಲಿ ಕಟ್ಟಿದಂತಹ ಕಫವನ್ನು ಕೂಡ ನಿವಾರಣೆ ಮಾಡಲಿಕ್ಕೆ, ನೆಗಡಿಯನ್ನು ಕಡಿಮೆ ಮಾಡಲಿಕ್ಕೆ, ಯಾವಾಗಲೂ ತುಂಬ ಜನರಿಗೆ ನೆಗಡಿ ಶೀತ ಆಗ್ತಾ ಇರುತ್ತೆ, ಅಂಥವರಿಗೆ ಈ ಹಿಪ್ಪುಳಿ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಲವಂಗವನ್ನು ತೆಗೆದುಕೊಂಡಿದ್ದೀನಿ 1 ಚಮಚದಷ್ಟು. ಈ ಲವಂಗ ಕೂಡ ಅಷ್ಟೇ ನಮ್ಮ ಇಮ್ಯುನಿಟಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ, ದೇಹವನ್ನು ವಾರ್ಮ್ ಆಗಿಡುತ್ತೆ, ಅಂದರೆ ಬೆಚ್ಚಗಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪದೇ ಆಗ್ತಿರುವಂತಹ ಶೀತ, ನೆಗಡಿ, ಕೆಮ್ಮಿನಿಂದ ರಿಲೀಫನ್ನು ಕೊಡಲಿಕ್ಕೆ ಈ ಲವಂಗ ಭಾಳ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟ್ 1 ಚಮಚದಷ್ಟು ಏಲಕ್ಕಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ಏಲಕ್ಕಿಯು ನಿದ್ದೆ ಬರೆಸ್ಲಿಕ್ಕಂತೂ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದವರಿಗೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದರೆ ತಪ್ಪಾಗಲ್ಲ. ಹಾಗೆ ಎದೆಯಲ್ಲಿ ಕಟ್ಟಿದಂತಹ ಕಫ ಆಗಿರ್ಬೋದು, ತಲೆನೋವಾಗಿರ್ಬೋದು ಮತ್ತು ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಈ ಏಲಕ್ಕಿಯು ಬಹಳ ಒಳ್ಳೆಯದಾಗಿರುತ್ತೆ. ಇವಾಗ ತೆಗೆದುಕೊಂಡಿರುವಂತಹ 3 ವಸ್ತುಗಳನ್ನು ನಾವು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ಅಥವಾ ನೀವು ಈ ರೀತಿ ಜಜ್ಕೊಂಡು ಪುಡಿ ಕೂಡ ಮಾಡ್ಕೊಳ್ಬಹುದು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನುಣ್ಣಗೆ ಪುಡಿಯಾಗಿದೆ ಅಂದ್ಬಿಟ್ಟು. ನೀವು ಬೇಕಿದ್ರೆ ಏಲಕ್ಕಿಯ ಸಿಪ್ಪೆಯನ್ನು ಕೂಡ ತೆಗೆದುಬಿಟ್ಟು ನೀವು ಪುಡಿ ಮಾಡ್ಕೊಳ್ಬಹುದು. ನೋಡಿ, ಏಲಕ್ಕಿಯ ಸಿಪ್ಪೆ ಹಾಗೆ ಬಳಸಿದರೆ ಈ ರೀತಿಯಾಗಿ ಸ್ವಲ್ಪ ತರಿ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ವ, ಪುಡಿ ತಯಾರಾಗಿದೆ ಇದು. ಸೊ ಇವಾಗ ಈ ಪುಡಿಯ ಜೊತೆಗೆ ಇನ್ನೂ ಒಂದು ಪುಡಿಯನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಅದೇನೆಂದರೆ ಒಣ ಶುಂಠಿ ಪುಡಿ. ಸೊ ಎಲ್ಲನೂ ಕೂಡ 1 ಚಮಚದಷ್ಟು ತೆಗೆದುಕೊಂಡಿದ್ದೀನಿ. ಹಾಗೆ ಒಣ ಶುಂಠಿನೂ ಕೂಡ ನಾವು 1 ಚಮಚದಷ್ಟು ಈ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಒಂದೇ ಮೆಜರ್ಮೆಂಟ್ ಇರಲಿ. 1 ಕಪ್ನಷ್ಟು ಮಾಡ್ಕೊಳ್ಳೋದಾದರೆ 1 ಕಪ್ನಷ್ಟು ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಎಲ್ಲ ಪುಡಿಗಳನ್ನು ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪುಡಿನ ತಯಾರಿಸ್ಕೊಳ್ತಾ ಇದ್ದೀನಿ. ಸೊ ಈ ಪುಡಿನ ನೀವು ಬಹಳ ದಿನಗಳವರೆಗೆ ಯೂಸ್ ಮಾಡ್ಕೊಳ್ಬಹುದು. ಯಾವುದಾದ್ರೂ ಒಂದು ಏರ್ ಟೈಟ್ ಡಬ್ಬದಲ್ಲಿ ತುಂಬಿ ನೀವು ಇಟ್ಕೊಳ್ಬಹುದು. ಹಾಗೆ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನಿಮಗೆ ಬೇಕಾದಂತಹ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಈ ಪುಡಿಯನ್ನು ನೀವು ಯಾವ ರೀತಿ ತೆಗೆದುಕೊಳ್ಳೋದು ಅಂತಂದರೆ 1 ಚಮಚದಷ್ಟು ಜೇನುತುಪ್ಪ ತೆಗೆದುಕೊಳ್ಳಿ. ಅದರಲ್ಲಿ 1 ರಿಂದ 2 ಚಿಟಿಕೆಯಷ್ಟು ಈ ಪುಡಿಯನ್ನು ಹಾಕ್ಕೊಂಡು ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ ಮನೆಮದ್ದನ್ನು ದಿನಕ್ಕೆ 2 ಬಾರಿ ತೆಗೆದುಕೊಳ್ಬೇಕು. ಬೆಳಿಗ್ಗೆ 1 ಟೈಮ್, ಹಾಗೆ ರಾತ್ರಿ 1 ಟೈಮ್. ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈ ಮನೆಮದ್ದು. ಹಾಗೆ ರಾತ್ರಿ ಊಟ ಮಾಡಿದ ನಂತರ ಸ್ವಲ್ಪ ಹೊಟ್ಟೆ ಖಾಲಿ ಆದಂಗೆ ಆಗುತ್ತಲ್ವ, ಆ ಟೈಮಲ್ಲಿ ತೆಗೆದುಕೊಳ್ಬಹುದು. ನಿಮಗೆ ಬಹಳ ದಿನಗಳಿಂದ ಕೆಮ್ಮಿದೆ ಅನ್ನೋದಾದರೆ ನೀವು ಇದನ್ನು 2 ದಿನ ಮಾಡಿ ನೋಡಿ, ಖಂಡಿತವಾಗ್ಲೂ ಗುಣ ಆಗ್ತಾ ಬರುತ್ತೆ. ಹಾಗೆ ತಲೆ ಸಿಡಿತಾ ಇರುತ್ತೆ, ಆಗಾಗ ತಲೆನೋವು ಬರ್ತಾ ಇರುತ್ತೆ, ಮೂಗು ಸೊರ್ತಾ ಇರುತ್ತೆ, ಗಂಟ್ಲು ಕೆರೆತ ಆಗಿರುತ್ತೆ, ಅಂಥವರು ಸಹ ಈ ಪುಡಿಯನ್ನು ತೆಗೆದುಕೊಳ್ಬಹುದು. ಬಹಳ ಒಳ್ಳೆಯದು. ಹಾಗೆ ತಲೆಭಾರ ಆಗೋದು ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ಒಂದು 3 ದಿನ ನೀವು ಕಂಟಿನ್ಯೂ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಮ್ಮು ಹಾಗೂ ಎದೆಯಲ್ಲಿ ಕಟ್ಟಿದಂತಹ ಕಫ, ಕೊರ್ಕೊರ ಅಂತ ಸೌಂಡ್ ಆಗೋದು ಎಲ್ಲವೂ ಕೂಡ ಗುಣ ಆಗುತ್ತೆ. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗುತ್ತೆ. ಸೊ ಇದನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಇವತ್ತಿನ ಈ ಮನೆಮದ್ದು ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.